ಪಟ್ಟಣದ ಹೃದಯ ಭಾಗದಲ್ಲಿರುವ ಶನೇಶ್ವರ ಸ್ವಾಮಿ ಜ್ಯೇಷ್ಠಾದೇವಿ ಅಮ್ಮನವರ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ದೇವರಿಗೆ ವಿಶೇಷ ಪೂಜೆ ಹೋಮ ಸಲ್ಲಿಸಿದರು. ಶಾಸಕರು ಹಾಗೂ ತುಮೂಲ್ ಅಧ್ಯಕ್ಷರಾದ ಎಚ್ ವಿ ವೆಂಕಟೇಶ್ ಅವರು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಿದರು ಮತ್ತು ಅನ್ನದಾಸೋಹ ಏರ್ಪಡಿಸಲಾಗಿತ್ತು.
ನಮ್ಮ ಶನಿ ಮಹಾತ್ಮ ಸ್ವಾಮಿಯವರ ರಥೋತ್ಸವ ಇದೆ, ವಿಶೇಷವಾಗಿ ಆಚರಣೆ ಮಾಡ್ತಿದ್ದಾರೆ. ಹಾಗಾಗಿ ಆ ಶನಿ ಮಹಾತ್ಮ ಸ್ವಾಮೀಜಿ ನಮ್ಮ ತಾಲೂಕಿನ ಜನಕ್ಕೆ ಎಲ್ಲ ಥರದ ಸೌಕರ್ಯಗಳನ್ನು ನೀಡಲಿ ಅಂತ ಶನಿಮಹಾತ್ಮ ದೇವಸ್ಥಾನದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಈಗ 10ನೇ ತಾರೀಕಿಂದ ಪ್ರಾರಂಭ ಆಗಿದೆ. ಈ ಕಾರ್ಯಕ್ರಮ ಇವತ್ತು 12ನೇ ತಾರೀಕು ಮಾಘಶುದ್ಧ ಹುಣ್ಣಿಮೆ. ಇವತ್ತಿನ ದಿವಸ ಬ್ರಹ್ಮರಥೋತ್ಸವ. ಇವತ್ತಿನ ದಿವಸ ಸುಮಾರು 1000 ಜನ ಭಕ್ತಾದಿಗಳು ಬಂದು ಬ್ರಹ್ಮರಥನ ಎಳೆದಿದ್ದಾರೆ. ಜೊತೆಗೆ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ಆಗಿದೆ. ಸಾಕಷ್ಟು ಜನ ಭಕ್ತಾದಿಗಳಿಗೆ ಇವತ್ತಿನ ದಿವಸ ಒಂದು ಅವಕಾಶ ಆಗಿದೆ. ಇದೇ ಥರ 21ನೇ ತಾರೀಕು ತನಕ ಕಾರ್ಯಕ್ರಮಗಳು ನಡೆಯುತ್ತೆ. ನಿನ್ನೆ ದಿವಸ ರಾತ್ರಿ ದೇವರ ಕಲ್ಯಾಣೋತ್ಸವ ಆಯಿತು. ನಿನ್ನೆ ಬೆಳಿಗ್ಗೆ ದೇವರಲ್ಲಿ ಚಂಡಿ ಹೋಮ ಆಯಿತು. ನಾಳೆ ದಿವಸ ವಸಂತೋತ್ಸವ, ನಾಡದ್ದು ಉಯ್ಯಾಲೋತ್ಸವ ಇದೆ. ಅದೇ ರೀತಿ ಪ್ರತಿದಿನ 21ನೇ ತಾರೀಕು ತನಕನೂ ರಾತ್ರಿ 7 ಗಂಟೆಗೆ ದೇವರ ರಥೋತ್ಸವಗಳು ನಡೀತಾ ಇರುತ್ತೆ. 21ನೇ ತಾರೀಕು ಕಡೆ ದಿವಸ ಶಯನೋತ್ಸವ ಕಾರ್ಯಕ್ರಮ ಇದೆ. ಇದಾದ ನಂತರ ದೇವರ ವಿಸರ್ಜನೆಗಳು ಮಾಡ್ತೀವಿ. ಅದಲ್ಲದೆ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರೋದ್ರಿಂದ ಭಕ್ತಾದಿಗಳು ಅನುಸರಿಸಲಿ ಅಂತ ಕೇಳ್ಕೊತೀನಿ. ಜೊತೆಗೆ ದೇವಸ್ಥಾನದ ಪೂರ್ಣ ರಿನೋವೇಷನನ್ನು ಸುಮಾರು ಇನ್ನು 3-4 ತಿಂಗಳೊಳಗಾಗಿ ಪೂರ್ಣ ಮಾಡಿ ದೇವಸ್ಥಾನದ ಗರ್ಭಗುಡಿನ ಬಂಗಾರದ ಕವಚದಲ್ಲಿ ಮುಚ್ಚುತ್ತಾ ಇದ್ದೀವಿ. ಇದು ಬಂಗಾರದ ಗುಡಿಯಾಗಿ ಮೊದಲನೇ ಶನಿ ಮಹಾತ್ಮ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿರುವಂಥ ಒಂದು ಭಾಗದಲ್ಲಿ ಬಂಗಾರದ ಗುಡಿಯಾಗಿ ಮಾಡುವಂಥದ್ದಕ್ಕೆ ನಮ್ಮ ಎಲ್ಲ ಸಂಘದ ನಿರ್ದೇಶಕರು ಸೇರಿ ಸಂಘದಿಂದ ಇದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈ ಕಾರ್ಯಕ್ರಮ ಸುಗಮವಾಗಲಿ ಅಂತ ಕೇಳ್ಕೊತಾ ಈ ಮುಗಿಸ್ತೀನಿ. ದಯವಿಟ್ಟು ಧನ್ಯವಾದಗಳು. ನಮಸ್ಕಾರ. ಭಕ್ತಾದಿಗಳು ಆಂಧ್ರದಿಂದನೂ ಸಾಕಷ್ಟು ಜನ ಬಂದಿದ್ದಾರೆ. ಜೊತೆಗೆ ನಮ್ಮ ಕರ್ನಾಟಕದವರು ತುಂಬ ಜನ ಬಂದಿದ್ದಾರೆ. ಇವತ್ತಿನ ದಿವಸ ಹೆಚ್ಚಾಗಿ ಕರ್ನಾಟಕ ಸುತ್ತಮುತ್ತಲ ಜೊತೆಗೆ ನಮ್ಮ ಪಾವಗಡದ ಜನತೆಗೆ ಇದು ಮುಖ್ಯವಾದಂಥ ದೇವರು.
ಈ ಊರು ದೇವಸ್ಥಾನದ ಒಂದು ಮುಖ್ಯವಾದಂಥ ರಥೋತ್ಸವ ನಡೆಯುತ್ತೆ ಅಂತೇಳಿ ನಮ್ಮ ಪಾವಗಡದ ಎಲ್ಲ ನಾಗರಿಕರು ಭಕ್ತಾದಿಗಳು ಇವತ್ತು ದಿವಸ ಬಂದಿದ್ದಾರೆ. ಜೊತೆಗೆ ಎಲ್ಲ ಭಕ್ತಾದಿಗಳಿಗೂ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೂ ಅನ್ನಪೂರ್ಣೇಶ್ವರಿ ದಾಸೋಹ ಇದರಲ್ಲಿ ಪೂರ್ಣವಾದಂಥ ಪ್ರಸಾದ ವ್ಯವಸ್ಥೆ ಇದೆ. ಅಲ್ಲಿ ಪೂರ್ಣವಾಗಿ ಪ್ರಸಾದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಸಾಕಷ್ಟು ಜನ ಭಕ್ತಾದಿಗಳು 2 ಹಂತದಲ್ಲಿ ಪೂರ್ಣ ಭಕ್ತಾದಿಗಳಿಗೆ ಸುಮಾರು 1 ಸಲಿಗೆ 600 ಜನ ಕೂತು ಅವರು ಊಟ ಮಾಡುವಷ್ಟು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸಾಕಷ್ಟು ಜನ ಭಕ್ತಾದಿಗಳು ಪ್ರಸಾದ ತೊಗೋಬೇಕು ಅಂತ ನಾನು ಕೇಳ್ಕೊತೀನಿ. ಈಗ ನೋಡಿ, ದೇವಸ್ಥಾನದ ವ್ಯವಸ್ಥೆಯಿಂದ RO ಪ್ಲ್ಯಾಂಟನ್ನು ಹಾಕಿದ್ದೀವಿ. ಪ್ರತಿ ಲೈನ್ನಲ್ಲೂ ನಾವು ನೀರಿನ ಕ್ಯಾನ್ಗಳನ್ನ ಅವ್ರಿಗೆ ವ್ಯವಸ್ಥೆ ಮಾಡಿಟ್ಟಿದ್ದೀವಿ. ದೇವಸ್ಥಾನದ ಒಳಭಾಗ ಮತ್ತು ಹೊರಭಾಗದ 2 ಕಡೆಗೂ ಇಟ್ಟಿದ್ದೀವಿ ಅದನ್ನು ನೀರನ್ನ. ದೇವಸ್ಥಾನದ ಮುಂಭಾಗದಲ್ಲೂ ನೀರಿನ ವ್ಯವಸ್ಥೆ ಇದೆ ಅದಕ್ಕೆ. ಜೊತೆಗೆ ಅನ್ನಪೂರ್ಣೇಶ್ವರಿ ದಾಸೋಹದಲ್ಲಿ ಪ್ರತಿಯೊಂದು ವ್ಯವಸ್ಥೆನೂ ಮಾಡಿದ್ದೀವಿ. ಎಲ್ಲ ಭಕ್ತಾದಿಗಳು ದೇವರ ಪ್ರಸಾದ ತೊಗೊಂಡೋಗ್ಲಿ ಅಂತಲೇ ನಮ್ಮ ಆಸೆ ಇದೆ. ಅನಾಥಾಶ್ರಮ ಏನನ್ನು ಸಂಘದ ಅಧ್ಯಕ್ಷರಾದ ಆನಂದರಾವ್, ಪುರಸಭೆ ಅಧ್ಯಕ್ಷರಾದ ರಾಜೇಶ್, ಸದಸ್ಯರಾದ ರವಿ, ಸುದೇಶ್ ಬಾಬು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು. ಮಾರುತಿ, MS ಮೀಡಿಯಾ.